1767ರಲ್ಲಿ ಒಂದನೇ ಆಂಗ್ಲ ಮೈಸೂರು ಯುದ್ಧ ನಡೆಯುತ್ತೆ ಅಲ್ವಾ. ಅಂದ್ರೆ ಒಂದನೇ ಆಂಗ್ಲ ಮೈಸೂರು ಯುದ್ಧ ಹೈದರ್ ಅಲಿ ಮತ್ತು ಬ್ರಿಟಿಷರ ಮಧ್ಯೆ ನಡೆಯುತ್ತೆ. ಈ ಒಂದು ಯುದ್ಧದಲ್ಲಿ ಹೈದರ್ ಅಲಿ ತನ್ನ ಬೃಹತ್ ಸೇನೆದೊಂದಿಗೆ ಕರ್ಕೊಂಡೋಗಿ ಬ್ರಿಟಿಷ್ನ ಸೋಲಿಸಿ ಬಿಡ್ತಾನೆ. ಸೊ ಇದು ಸೋಲಿಸಿದ ತಕ್ಷಣ ಒಂದು ಒಪ್ಪಂದ ಆಗುತ್ತೆ. ಅದನ್ನೇನಂತ ನಾವು ಮದ್ರಾಸ್ ಒಪ್ಪಂದ ಅಂತ ಕರಿತೀವಿ. ಮದ್ರಾಸ್ ಒಪ್ಪಂದ ಏನು ಅಂತಂದ್ರೆ ಇದು ಬ್ರಿಟಿಷರು ಮತ್ತು ಹೈದರ್ ಅಲಿ ನಡೆಯುತ್ತೆ. ಸೊ ಮದ್ರಾಸ್ ಒಪ್ಪಂದ ಏನಂತಂದ್ರೆ ಯಾರಾದ್ರೂ ಹೈದರ್ ಅಲಿ ಮೇಲೆ ದಾಳಿ ಮಾಡಿದಾಗ ಬ್ರಿಟಿಷರು ಅವರಿಗೆ ಸಹಾಯ ಮಾಡಬೇಕು. ಆವಾಗ ಹೈದರ್ ಅಲಿ ಗೊತ್ತಿರುತ್ತೆ ಬ್ರಿಟಿಷರು ನಮ್ಮ ಮೇಲೆ ಯಾವ ಟೈಮಲ್ಲಿ ಬೇಕಾದ್ರೂ ದಾಳಿ ಮಾಡ್ಬೋದು ಅಂತ. ಅವಾಗ ಹೈದರ್ ಒಂದು ಯೋಚನೆ ಮಾಡ್ತೇನೆ, ನಮಗಾಗಿ ಒಂದು ಗುಪ್ತ ಸ್ಥಳ ಬೇಕಲ್ವಾ. ಅಂದ್ರೆ ಯಾರು ನೋಡ್ಬಾರ್ದು, ನಾವು ಮಾಡೋ ಸೈನಿಕ ತರಬೇತಿಗಳಿರ್ಬೋದು, ನಮ್ಮ ಸೈನಿಕರಿಗೆ ಜೊತೆ ಮಾತಾಡೋದಿರ್ಬೋದು, ಸೈನಿಕರ ಏನೋ ಕಷ್ಟ ಸುಖ ದುಃಖ ಅವನ್ನೆಲ್ಲ ನೋಡ್ಕೊಳಕ್ಕೆ ಒಂದು ಏನಾದ್ರೂ ಒಳ್ಳೆ ಅರಮನೆ ಬೇಕಲ್ವಾ. ನಮಸ್ಕಾರ, ನೋಡಿ ಸ್ವಾಮಿ, ನಾವಿರೋದು ಹೀಗೆ. ಎಲ್ರು ಹೇಗಿದ್ರೆ ಎಲ್ರು ಚೆನ್ನಾಗಿದೆ, ನಾನು ಕೂಡ ಸಖತ್ತಾಗಿದ್ದೀನಿ. ವೆಲ್ಕಮ್ ಟು ಸ್ವರ್ಗವೇ ಅಸೂಯೆ ಪಡುವಂತಹ ಜಾಗಕ್ಕೆ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಹೈದರ್ ಅಲಿ ಕೋಟೆನ 1781ರಲ್ಲಿ ಸ್ಟಾರ್ಟ್ ಮಾಡ್ತಾನೆ. ಆದ್ರೆ 1782ರಲ್ಲಿ ಆಂಗ್ಲ ಮತ್ತು ಮೈಸೂರು ಯುದ್ಧ ನಡೆಯುತ್ತಲ್ವಾ, ಆ ಒಂದು ಆಂಗ್ಲ ಮೈಸೂರು ಯುದ್ಧದಲ್ಲಿ ಹೈದರ್ ಅಲಿ ಸಂಪೂರ್ಣವಾಗಿ ಸೋತ್ ಬಿಡ್ತಾನೆ. ಸೊ ಅಂದ್ರೆ 1781ನಲ್ಲಿ ಕಟ್ಟಿರ್ತಾರೆ, 1782ನಲ್ಲಿ ಹೈದರ್ ಅಲಿ ಸೋತ್ ಬಿಡ್ತಾನೆ. ಸೊ ಆಮೇಲೆ ಇದನ್ನು ಪೂರ್ಣಗೊಳಿಸಿದವರು ಇವರ ಮಗನಾದಂತಹ ಟಿಪ್ಪು ಸುಲ್ತಾನ್ ಅವರು ಇದನ್ನು ಪೂರ್ಣಗೊಳಿಸ್ತಾರೆ. ಇದನ್ನು ಪೂರ್ಣಗೊಳಿಸಿದ್ದು 1791ರಲ್ಲಿ. ಅಲ್ಲಿ ಅಂದ್ರೆ 10 ವರ್ಷ ಬೇಕಾಯಿತು ಈ ಒಂದು ಅರಮನೆಯನ್ನು ಪೂರ್ಣಗೊಳಿಸಲಿಕ್ಕೆ. ಈ ಅರಮನೆ ಕಟ್ಟಲಿಕ್ಕೆ ಇನ್ನೊಂದು ಮುಖ್ಯವಾದ ಕಾರಣ ಏನು ಅಂತಂದ್ರೆ, ಆವಾಗ ಈ ಪ್ಲೇಸ್ ಏನಂತಂದ್ರೆ ಶ್ರೀರಂಗಪಟ್ಟಣಕ್ಕೆ ಸೇರ್ತಾ ಇತ್ತಲ್ವಾ. ಶ್ರೀರಂಗಪಟ್ಟಣದಲ್ಲಿ ತುಂಬಾ ಬಿಸಿಲಿರ್ತಾ ಇತ್ತು. ಸೊ ಬಿಸಿಲಿದ್ದ ಕಾರಣ ಇದು ಹೈದರ್ ಅಲಿ ಅವರು ಐಡಿಯಾ ಮಾಡ್ತಾರೆ, ಈ ನಮ್ಗೆ ಎಲ್ಲ ಕೂಡಕ್ಕೆ ಮಲಗಕ್ಕೆ ಚೆನ್ನಾಗಿರೋ ಪ್ಲೇಸ್ ಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಅರಮನೆಯನ್ನ ತೇಗದ ಮರದ ಮೂಲ ಕಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಕಾಣ್ತಾ ಇದೆ ಅಲ್ವಾ ನಿಮ್ಗೆ, ಈ ಒಂದು ಮರ ಸಾಮಾನ್ಯ ಮರ ಅಲ್ಲ, ಇದು ತೇಗದ ಮರ. ಸೊ ನೋಡಿ, 230 ವರ್ಷಗಳಾಗಿದೆ ಈ ಒಂದು ಮರಕ್ಕೆ. ಇದು ತೇಗದ ಮರ. ತೇಗದ ಮರ ಅಂತಂದ್ರೆ ಇದು ತೇಗದ ಮರ. ಇದ್ರ ಕೆಳಗಡೆ ಏನ್ ಹಾಕಿದ್ದಾರೆ ಅಂದ್ರೆ ಕಲ್ಲಾಗ್ಬಿಟ್ಟಿದ್ದಾರೆ ಫುಲ್ಲು. ಈ ತೇಗದ ಮರನ ಎಕ್ಸ್ಪೋರ್ಟ್ ಮಾಡ್ಬೇಕಲ್ವಾ, ಮಯನ್ಮಾರಿಂದ ಇಂಡಿಯಾಗೆ ತರೋದು ಸಾಮಾನ್ಯನ. ಸೊ ಅಂದ್ರೆ ಅವಾಗ ಪಳಗಿದಂತ ಆನೆಗಳು ಇರುತ್ತಲ್ಲ, ಆನೆ ಮೂಲಕ ಬರ್ಮಾ ಅಂದ್ರೆ ಮಯನ್ಮಾರ್ ದೇಶದಿಂದ ಇಲ್ಲಿ ಮೈಸೂರು ಸಂಸ್ಥಾನಕ್ಕೆ ತಗೊಂಡ್ಬಂದಿರ್ತಾರೆ. 235 ವರ್ಷ ಆದ್ರೂ ಕೂಡ ಎಲ್ಲೂ ಕೂಡ ಏನೋ ಆ ಒಂದು ಮರ ಒಣಗಿಲ್ಲ, ಏನೋ ಗದ್ಲು ಹಿಡ್ದಿಲ್ಲ, ಎಷ್ಟು ಇನ್ನೂ ಕ್ಲೀನ್ ಆಗಿದೆ ಅಂದ್ರೆ ಕಾಣ್ತಾ ಇದೆ ನಿಮ್ಗೆ. ಎಲ್ಲೂ ಕೂಡ ಆ ಒಂದು ಶಿಲೆಗೆ, ಆ ಒಂದು ಮರಕ್ಕೆ ಯಾವುದೇ ಪ್ರಾಬ್ಲಮ್ ಕೂಡ ಆಗಿಲ್ಲ ಇಲ್ಲಿ. ಈ ಒಂದು ಅರಮನೆಯನ್ನ ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ಕಟ್ಟಿದ್ದಾರೆ. ನೋಡಿ ಕಾಣ್ತಾ ಇದೆ ಅಲ್ವಾ, ಇದು ಇಂಡೋ ಇಸ್ಲಾಮಿಕ್ ಶೈಲಿ. ಏನಾದ್ರೂ ಅರಮನೆಯಲ್ಲಿ ಬೆಂಕಿ ಅವಘಡ ಆದ್ರೆ ಸೊ ಅದನ್ನ ಆರಿಸ್ಲಿಕ್ಕೆ ಇಲ್ಲಿ ಎಲ್ಲಾ ಸಕಲ ಸಿದ್ಧತೆಗಳು ಮಾಡ್ಕೊಂಡಿದ್ದಾರೆ. ನೋಡಿ ಇಲ್ಲೆಲ್ಲ ಇದೆ. ನೀವು ಈಗ ನೋಡ್ತಾ ಇದ್ದೀರಾ 235 ವರ್ಷದ ಪೇಂಟಿಂಗ್ ನ. ನೋಡಿ ಈ ಪೇಂಟಿಂಗ್ ಏನಂದ್ರೆ ಯಾವುದೇ ನೈಸರ್ಗಿಕ ಅಂದ್ರೆ ಕೆಮಿಕಲ್ ಬಳಸದೆ ಇದನ್ನ ಮಾಡಿದ್ದಾರೆ. ಯಾವ ತರ ಬಳಸ್ತಾ ಇದ್ರು ಅಂತಂದ್ರೆ, ಕೆಂಪು ಬಣ್ಣ ಬೇಕಾದ್ರೆ ಕಿತ್ತಳೆ ಹಣ್ಣು ತಗೊಂತಿದ್ರು, ಅದರಿಂದ ಕೆಂಪು ಬಣ್ಣನ ತಯಾರಿಸ್ತಿದ್ರು. ಕಪ್ಪು ಬೇಕು ಅಂತಂದ್ರೆ ಹರಳೆ ಹಣ್ಣೆ ಅದನ್ನ ಎಲ್ಲ ಸುಟ್ಟು ಅದರಿಂದ ಬರ್ತಕ್ಕಂಥ ಬೂದಿಯನ್ನ ಕಪ್ಪು ಬಣ್ಣವಾಗಿ ತಿರುಗಿಸ್ತಾ ಇದ್ರು. ಹಸಿರು ಬಣ್ಣ ಬೇಕಾದ್ರೆ ಹಸಿರು ಎಲೆ ಇರುತ್ತಲ್ಲ ಅದನ್ನ ನೀರಲ್ಲಿ ನೆನೆಸಿ ಅದರಿಂದ ಬರ್ತಕ್ಕಂಥ ಬಣ್ಣಗಳು ನ್ಯಾಚುರಲ್ ಬಣ್ಣ, ಯಾವುದೇ ಇದು ಕೆಮಿಕಲ್ ಆಗಿ ಯೂಸ್ ಮಾಡಿಲ್ಲ ಇಲ್ಲಿ. ಅಂದ್ರೆ 235 ವರ್ಷ ಆದ್ರೂ ಕೂಡ ಇನ್ನೂ ಅದೇ ಕಲರ್ ಅಲ್ಲಿ ಇದೆ. ಅಂದ್ರೆ ಈ ಒಂದು ಪೇಂಟ್ ಕೇಳ್ಬೋದು ನೀವು. ಈಗ ಕೆಂಪು ಬಣ್ಣ ಬೇಕಂದ್ರೆ ಕಿತ್ತಳೆ ಅಂತ ಹಚ್ಚಬೇಕು. ಸೊ ಹಚ್ಚಿದ ತಕ್ಷಣ ಅದು ಒಣಗಿದ ತಕ್ಷಣ ಬೀಳ್ತಾ ಇತ್ತಲ್ವಾ. ಸೊ ಅದಕ್ಕೆ ಅವ್ರು ಏನ್ ಮಾಡ್ತಾ ಇದ್ರೆ ಅಂದ್ರೆ ಮರದ ಅಂಟು ಮತ್ತು ಬೆಲ್ಲದ ನೀರನ್ನ ಅದರಲ್ಲಿ ಬೆರೆಸ್ಬಿಟ್ಟು
ಏನು ಪೇಂಟ್ ಮಾಡ್ತಾ ಇದ್ರು. ಆ ಪೇಂಟ್ ಮಾಡಿದ ತಕ್ಷಣ ಅದು ಅದಕ್ಕೆ ಗಟ್ಟಿಯಾದಂತಹ ಅಂದ್ರೆ ಕೂತ್ಕೊಳ್ಳುತ್ತೆ, ಯಾವುದೇ ತೊಂದರೆ ಇಲ್ಲದೆ ಕೂತ್ಕೊಳ್ಳುತ್ತೆ. ಸೊ ಆ ತರ ಆವಾಗಲೇ ಟೆಕ್ನಾಲಜಿನ ಯೂಸ್ ಮಾಡಿದ್ರು. ಸೊ ಟಿಪ್ಪು ಸುಲ್ತಾನ್ ಆಗಿರ್ಬೋದು, ಹೈದರ್ ಅಲಿ ಆಗಿರ್ಬೋದು, ಎಲ್ಲರೂ ಇಲ್ಲಿ ಕೂಡ್ತಾ ಇದ್ರು. ಸೊ ಈ ಒಂದು ಪ್ಲೇಸ್ ಅಲ್ಲಿ ಕುಂತು ಮುಂದೆ ಜನಸಾಮಾನ್ಯರು ಇರ್ಬೋದು, ಸೈನಿಕರು ಇರ್ಬೋದು, ಪ್ರತಿಯೊಬ್ಬರು ಕೂಡ ಅಲ್ಲೆಲ್ಲ ಇರ್ತಾ ಇದ್ರು. ಸೊ ಅವರಿಗೆ ಅವರು ಇಂಟೆನ್ಷನ್ ಮಾಡ್ತಾ ಇದ್ರು, ಈ ತರ ಯುದ್ಧ ಮಾಡ್ಬೇಕು, ಈ ತರ ಇದು ಮಾಡ್ಬೇಕು, ಪ್ರತಿಯೊಂದು ಕೂಡ ಹೇಳ್ತಾರೆ. ಇದೇ ಸ್ಥಳದಲ್ಲಿ ಟಿಪ್ಪು ಸುಲ್ತಾನ್ ಮತ್ತು ಹೈದರ್ ಅಲಿ ಅವರು ಕೂಡ್ತಾ ಇದ್ರು. ಈಗಿನ ಕಾಲದಲ್ಲೆಲ್ಲ ಹೆಣ್ಮಕ್ಳು ಆಚೆ ಹೋಗ್ತಾ ಇದ್ರು, ಎಲ್ಲಾ ಕಡೆ ಅವರಿಗೆ ಪ್ರವೇಶ ಇದೆ. ಆದ್ರೆ ಆಗಿನ ಕಾಲದಲ್ಲಿ ಆಚೆ ಹೋಗಕ್ಕೆ ಯಾವ್ದೇ ಅಂದ್ರೆ ಆಚೆ ಹೋಗ್ಬಾರ್ದು, ಪರದಾ ಪದ್ಧತಿ ಇತ್ತಲ್ವಾ. ಸೊ ಪರದಾ ಪದ್ಧತಿ ಇದ್ದಾಗ ಹೆಣ್ಮಕ್ಳು ಎಲ್ಲಿ ಇರ್ತಾ ಇದ್ರು ಅಂದ್ರೆ ಬ್ರಿಟಿಷರು ಅಂದ್ರೆ ಈ ಒಂದು ಟಿಪ್ಪು ಸುಲ್ತಾನ ಹೆಂಡತಿಯವರು, ರಾಣಿಯವರು ಎಲ್ಲಿರ್ತಾ ಇದ್ರು ಅಂತಂದ್ರೆ ಅವರಿಗಾಗಿ ಒಂದು ಸ್ಪೆಷಲ್ ಕೋಣೆನ ಟಿಪ್ಪು ಸುಲ್ತಾನ ಮಾಡಿರ್ತಾರೆ. ಈ ಸ್ಪೆಷಲ್ ಕೋಣೆ ಏನು ಅಂತಂದ್ರೆ ಇಲ್ಲಿ ಯಾವುದೇ ಬಾಗಿಲುಗಳು ಇರಲ್ಲ, ಏನು ಇರಲ್ಲ, ಒಂದು ಕಿಟಕಿ ಮಾತ್ರ ಇರುತ್ತೆ. ಆ ಕಿಟಕಿ ಮೂಲಕ ಅವ್ರು ನೋಡ್ಬೇಕಂದ್ರೆ ಅಲ್ಲಿರೋರು ರಾಣಿ ನೋಡಕ್ ಆಗ್ತಿರ್ಲಿಲ್ಲ. ಆದ್ರೆ ಇಲ್ಲಿ ಇರ್ತಕ್ಕಂಥ ರಾಣಿ ಆ ಜನಗಳನ್ನ ನೋಡ್ಬೋದಾಗಿತ್ತು. ಈ ಒಂದು ಪರದೆ ಮೂಲಕ ರಾಣಿ ಜನಗಳನ್ನ ನೋಡ್ಬೋದಾಗಿತ್ತು, ಆದ್ರೆ ಜನಗಳು ರಾಣಿನ ನೋಡಕ್ ಆಗ್ತಿರ್ಲಿಲ್ಲ. ಆ ತರ ಒಂದು ವ್ಯವಸ್ಥೆನ ಟಿಪ್ಪು ಸುಲ್ತಾನ್ ಅವರು ಮಾಡಿದ್ರು. ಈ ಒಂದು ಅರಮನೆಯನ್ನ 1781 ರಲ್ಲಿ ಕಟ್ಟಿದ್ರಲ್ವಾ. 1781 ನಿಂದ 2025ಕ್ಕೆ ನಾವು ಏನಾದ್ರು ನೋಡಿದ್ರೆ ಈ ಒಂದು ಅರಮನೆಯನ್ನ ಕಟ್ಟಿ 245 ವರ್ಷ ಆಯ್ತು. ಆದ್ರೆ ಇದು ಮುಗಿಯುದು 1791. ಸೊ 1791 ನೋಡಿದ್ರೆ 235 ವರ್ಷ, ಅಂದ್ರೆ ಡಿಫ್ರೆನ್ಸ್ 10 ವರ್ಷ ಡಿಫ್ರೆನ್ಸ್ ಇದೆ. ಅದು ಕಟ್ಟೋಕೆ 1781 ಆದ್ರೆ ಅದ್ರ ಮುಗಿಯೋಕೆ 1791 ನಲ್ಲಿ ಮುಕ್ತಾಯ ಆಗುತ್ತೆ ಈ ಒಂದು ಸುಂದರವಾದ ಅರಮನೆ. ಇನ್ನೊಂದು ಮುಖ್ಯವಾದ ವಿಚಾರ ಏನು ಅಂತಂದ್ರೆ ಟಿಪ್ಪು ಸುಲ್ತಾನ್ ಅವರ ಒಂದು ಸಿಂಹಾಸನ, ಬಂಗಾರದ ಸಿಂಹಾಸನ ಇಲ್ಲಿದೆ. ಆ ಸಿಂಹಾಸನದ ಮೇಲೆ ಟಿಪ್ಪು ಸುಲ್ತಾನ್ ಅವರು ಒಂದೇನೋ ಕೂಡ್ಲೇ ಇಲ್ವಂತೆ. ಯಾಕಂದ್ರೆ ಅವರು ಒಂದು ಪ್ರತಿಜ್ಞೆ ಮಾಡಿದ್ರಂತೆ, ನಾನು ಯಾವಾಗ ಬ್ರಿಟಿಷರನ್ನು ಸೋಲಿಸಿದ ನಂತರವೇ ಆ ಒಂದು ಸಿಂಹಾಸನ ಮೇಲೆ ಕೂತ್ಕೊಂತೀನಿ ಅಂತ ಶಪಥ ಮಾಡಿದ್ರಂತೆ. ಆದ್ರೆ ಅದು ಕೊನೆಗೆ ಆಗ್ಲೇ ಇಲ್ಲ. ಅವರು 3ನೇ ಆಂಗ್ಲ ಮೈಸೂರು ಯುದ್ಧದಲ್ಲಿ ಸಾವನ್ನಪ್ಪು ಬಿಡ್ತಾರೆ. ಒಂದು ಅರಮನೆಯನ್ನ ನಾವೆಲ್ಲರೂ ಏನಂತಂದ್ರೆ ಸಮ್ಮರ್ ಪ್ಯಾಲೇಸ್ ಅಂತ ಕರೆದ್ರೆ, ಟಿಪ್ಪು ಸುಲ್ತಾನ್ ಅವರು ರಸ್ಕ್ ಎ ಜನ್ನತ್ ಅಂತ ಕರಿತಾ ಇದ್ರು. ಅಂದ್ರೆ ಸ್ವರ್ಗವೇ ನಾಚುವಂತಹ ಒಂದು ಸ್ಥಳ ಅಂತ ಅವರು ಇದನ್ನ ಅನ್ಕೊಂಡಿದ್ರು. ಸೋಮಗಳು, ನೀವೇನಾದ್ರೂ ಈ ಒಂದು ಅರಮನೆಗೆ ಬರಬೇಕು ಅಂತಂದ್ರೆ ಏನು ಇಲ್ಲ, ಜಸ್ಟ್ KR ಮಾರ್ಕೆಟ್ ಮೆಟ್ರೋ ಸ್ಟೇಷನ್ ಇದೆ ಅಲ್ವಾ. ಸೊ ಅಲ್ಲಿಂದ ಇದು ಒಂದು 500 ಮೀಟರ್ ಇದೆ. ಸೊ ಇಲ್ಲಿ ಇನ್ನೊಂದೇನು ಅಂತಂದ್ರೆ ನಮ್ಮ ಇಂಡಿಯನ್ಸ್ಗೆ 20 ರೂಪೀಸ್ ಇದೆ, ಅಂದ್ರೆ ಬೇರೆ ಫಾರಿನರ್ ಬರ್ತಾರಲ್ಲ ಅವ್ರಿಗೆಲ್ಲ 200 ಇದೆ. ಆದ್ರೆ ಇಲ್ಲಿ ಯಾವುದೇ ಕಾರಣಕ್ಕೂ ಕ್ಯಾಶ್ ಅನ್ನು ತಗೊಳ್ಳಲ್ಲ. ಇಲ್ಲಿ ಏನಿದ್ರು UPI ಸ್ಕ್ಯಾನ್ ಮೂಲಕ ನೀವು ದುಡ್ಡನ್ನ ಕಟ್ಟಬೇಕು. ಯಾವುದೇ ಕ್ಯಾಶ್ ತರಬೇಡಿ, ಕ್ಯಾಶ್ ತಂದ್ರು ತಗೊಳ್ಳಲ್ಲ ಅವರು. ಈ ವಿಡಿಯೋನ ನೀವು ಎಂಜಾಯ್ ಮಾಡಿದಾರ ಅಂತ ಅನ್ಕೊಂಡಿದ್ದೀನಿ. ಹೊಸ ಜಾಗದೊಂದಿಗೆ ನಿಮ್ಮನ್ನ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.